ಕೆಲವರು ಕಿಡಿಗೇಡಿಗಳು ಯಾರನ್ನೋ ಕೊಲೆ ಮಾಡ್ತಾರೆ, ಇನ್ಯಾರ ಮೇಲೂ ಅತ್ಯಾಚಾರ ಮಾಡ್ತಾರೆ. ಹಂಗಂದ ಮಾತ್ರಕ್ಕೆ ಅಷ್ಟು ಜನ ಪುರುಷರ ಮನಸ್ಥಿತಿ ಒಂದೇ ಅಂದ್ಬಿಟ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಸಾಮಾಜಿಕ ಹೋರಾಟಗಾರರು ಆದಂತಹ ರಾಜು ಅವರಿದ್ದಾರೆ. ರಾಜು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅರುಣ್ ಪ್ರಸಾದ್ ಪ್ರಾಣಿ ಪ್ರಿಯರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿರಿಯ ಮನೋವೈದ್ಯರು ಆದಂತಹ ಡಾಕ್ಟರ್ ದಿವ್ಯಾ ಅವರಿದ್ದಾರೆ. ದಿವ್ಯಾ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಹಿಳಾ ಹೋರಾಟಗಾರರಂತಹ ಲಕ್ಷ್ಮಿ ಅವರಿದ್ದಾರೆ. ಲಕ್ಷ್ಮಿ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಾಜು ಅವರೇ, ತಮ್ಮ ಫಸ್ಟ್ ರಿಯಾಕ್ಷನ್ ಏನು ರಮ್ಯಾ ಅವರ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಒಬ್ಬ ಪುರುಷರಾಗಿ ಹಿಂಗ್ ತಗೊಳ್ತಾ ಇದ್ದೀರಿ ಇದನ್ನ ಅಂತ? ಮೊದಲನೇದಾಗಿ ಮೇಡಮ್, ನಾನು ಏನು ತಿಳಿಪಡಿಸೋದೇನು ಅಂದರೆ, ರಮ್ಯಾ ಅವರು ಈಗಾಗಲೇ ಒಂದು ಬಾರಿ ಸಂಸದರಾಗಿರ್ತಕ್ಕಂಥವ್ರು ಮತ್ತು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಮತ್ತೆ ಇವತ್ತೇನು ಈ ಒಂದು ಚಿತ್ರೋದ್ಯಮ ಅದರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಅವರೇ ಈ ಥರ ಎಡುವುದಾಗ ಸಮಾಜ ಯಾವ ಮಟ್ಟಕ್ಕೆ ಒಂದು ದಾರಿಯನ್ನು ತಪ್ಪುತ್ತೆ? ಈಗ ಸುಪ್ರೀಂ ಕೋರ್ಟ್ ಏನು ಅಂದ್ರೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ಯಾವುದು ನಾಯಿಗಳ ವಿಚಾರದಲ್ಲಿ. ಆಗ ಇವ್ರೇನ್ ಮಾತಾಡಬೇಕು, ಆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡಬೇಕು. ಅದನ್ನ ಗಂಡಸರೆಲ್ಲ ಇದಕ್ಕೆ ಹೋಲಿಕೆ ಮಾಡಿದಾಗ ಇವರು ಜನ್ಮ ನೀಡಿದ ಇವರ ತಂದೆ ಕೂಡ ಒಬ್ಬ ಗಂಡಸು, ಅಥವಾ ಅವರ ಜೊತೆ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಇರ್ಬೋದು, ಅವರು ಕೂಡ ಗಂಡಸು. ಇದು ಪಿತೃಪ್ರಧಾನ ಮತ್ತು ಮಾತೃಪ್ರಧಾನ. ತಾಯಿಯನ್ನ ನಾವು ಏನಂತ ಪೂಜಿಸ್ತೀವಿ? ಮಾತೃದೇವೋಭವ. ತಂದೆಯನ್ನ ಪಿತೃದೇವೋಭವ ಅಂತ ಪೂಜಿಸ್ತೀವಿ. ಇಂಥ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಬದುಕ್ತಿರುವಾಗ ಇವರು ಈ ರೀತಿಯ ಅವಹೇಳನಕಾರಿ ಒಂದು ಹೇಳಿಕೆಯನ್ನು ನೀಡಿದಾಗ ಸಮಾಜ ಯಾವ ರೀತಿಯಾದ ದಾರಿಯನ್ನು ತಪ್ಪುತ್ತೆ ಅದನ್ನ ಅವರು ಮನಗೊಳ್ಳಬೇಕಾಗಿತ್ತು. ಇವತ್ತು ಇವರು ಇವತ್ತು ಟ್ವೀಟ್ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬಾ ಖಂಡಿಸ್ತೀನಿ ಮೇಡಮ್. ಯಾಕಂದ್ರೆ ಇವತ್ತೇನು ಪುರುಷ ಸಮಾಜ ಇದೆ, ಇವತ್ತು ಇವ್ರು ಹೇಳ್ತಾ ಇರೋದು ನಾಯಿಗಳಿಗೆ ಒಂದು ಹೋಲಿಕೆಯನ್ನು ಮಾಡ್ತಾರೆ ಅನ್ನೋದಾದ್ರೆ, ಹಾಗಾದ್ರೆ ನೀವೇನಾಗಿರ್ಬೇಕು? ನೀವು ಏನಾಗಿದ್ದು ಈ ರೀತಿಯ ಒಂದು ಮಾತನ್ನ ಮಾತನಾಡ್ತಾ ಇದ್ದೀರಾ? ಪುರುಷರನ್ನ ಆ ರೀತಿ ನೀವು ಹೇಳಿಕೆ ಕೊಡೋದಾದ್ರೆ, ಹೌದು ತಪ್ಪು ಮಾಡಿದವ್ರನ್ನ ಖಂಡಿಸಿ, ಇಲ್ಲ ಅಂತ ಹೇಳ ನಾವು ಕೂಡ ಅದ್ರ ಜೊತೆ ನಿಮ್ ಜೊತೆ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ, ಬರ್ತೀವಿ. ಎಲ್ಲೂ ಕೂಡ ಅಷ್ಟೇ, ಯಾರು ತಪ್ಪು ಮಾಡ್ತಾರೋ ಅವರ ಕಾಲನ್ನೇ ಕಡೀರಿ, ಅದಕ್ಕೂ ನಾವು ಅದು ಕೈಯನ್ನೇ ಕಡೀರಿ. ಅಂಥದಕ್ಕೂ ನಾವು ಬೇಕಾದ್ರೆ ಏನು ನ್ಯಾಯಾಲಯ ಇದೆ, ಆ ಮುಖಾಂತರ ಒಂದು ದಾವೆಗಳಿರ್ತವೆ, ಅದನ್ನೆಲ್ಲ ನಾವು ಮನಗಂಡು ಕಾನೂನು ರೀತಿಯಲ್ಲಿ ನಾವೇನು ಮಾಡಬೇಕೋ ಮಾಡೋಣ. ಆದರೆ ನೀವು ಇವತ್ತೇನು ಒಂದು ಮಾತನ್ನ ಟ್ವಿಟ್ಟರ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಿರಿ, ಅದು ತುಂಬಾ ಮುಂದಿನ ದಿನಗಳಲ್ಲಿ ಈ ಒಂದು ಪುರುಷ ಸಮಾಜ, ಇವತ್ತು ನೀವು ಲಾಸ್ಟ್ ಟೈಮ್ ನೀವು ಒಂದು ಸಂಸದರಾಗಿ ಗೆದ್ದಾಗ ಪುರುಷರು ನಿಮ್ಗೆ ಮತ ಹಾಕಿಲ್ವಾ? ಪುರುಷರು ಇಲ್ಲದೆ ನೀವು ಗೆದ್ರ? ಹಾಗಿದ್ರೆ ನಿಮ್ ಪುರುಷರು ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ದೇಶ ಇದ್ರೆ ಹುಡ್ಕೊಂಡು ಹೋಗಿ ನೀವು ಅಲ್ಲಿ ಬದುಕಿದ್ರೆ ಸೂಕ್ತ ಅಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಎಕ್ಸಾಕ್ಟ್ಲಿ, ಪುರುಷರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಮ್ಯಾ ಮೇಡಮ್, ನಿಮ್ಮ ಹುಟ್ಟಾಗಿದ್ದು ಯಾರಿಂದ ಅನ್ನೋದನ್ನ ಪ್ರಮುಖವಾಗಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಒಬ್ಬ ಪುರುಷನಿಂದ ಅಲ್ವಾ? ನೀವು ಸಂಸದರಾಗಿ ಆಯ್ಕೆ ಆದಾಗ ಅರ್ಧಕ್ಕರ್ಧ ಜನ ಪುರುಷರೇ ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ದಲ್ವಾ? ಅದನ್ನ ಕೂಡ ಮರೆತು ಬಿಟ್ರ? ನಿಮ್ಮ ಅಣ್ಣ ತಮ್ಮ, ನಾವೆಲ್ಲ ಕೂಡ ಬದುಕ್ತಾ ಇರೋದು ನಮ್ಮ ಅಣ್ಣ ತಮ್ಮಂದಿರ ಜೊತೆಗೆ, ನಮ್ಮ ಹೆತ್ತ ತಂದೆ ತಾಯಿ ಜೊತೆಗೆ. ಹಂಗಾಗಿ ನೀವು ಎಲ್ಲಾ ಪುರುಷರು ಅನ್ನೋದನ್ನ ಹೆಂಗೆ ಆ ವರ್ಡ್ ಅನ್ನ ಯೂಸ್ ಮಾಡಿ ಇಂಗ್ಲಿಷ್ ತಿಳ್ಕೊಂಡು ನೀವು ಒಬ್ರೇನಾ ಸರ್? ಕನ್ನಡ ನಾಡಿನಲ್ಲಿ ಕನ್ನಡಕ್ಕೋಸ್ಕರ ಹೆಚ್ಚು ನಾವು ಪ್ರಾಶಸ್ತ್ಯ ಕೊಡ್ತೇವೆ. ನೀವು ಕನ್ನಡದ ಬಗ್ಗೆ ಒಂದು ಅಭಿಮಾನ ಇಲ್ಲ, ಕುತ್ಕೊಂಡು ಬರೀ ಇಂಗ್ಲಿಷ್ ನಲ್ಲೇ ನೀವು ಪ್ರಸ್ತಾಪ ಮಾಡ್ತಾ ಇದ್ರೆ ನಾವು ಇಂಗ್ಲಿಷ್ ಕಲ್ತಿದೀವಿ, ನಾವು ಇಂಗ್ಲಿಷ್ ಕಲ್ತಿದೀವಿ ತಾನೇ. ಎಲ್ಲಾದರೂ ಇರು, ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರುವಂತ ಅಣ್ಣವರೇ ಹೇಳಿರೋದು. ನೀವಾಗ್ಲೇ ಹೇಳಿದ್ರಲ್ಲ, ಎಲ್ಲ ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು ಅಂತ ಹೇಳಿದ್ರಲ್ಲ, ಹಂಗೆ ಅಣ್ಣವ್ರು ಇನ್ನೊಂದು ಮಾತಾಡಿದರೆ, ಎಲ್ಲಾದರೂ ಇರು, ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರುವಂತ ಅದನ್ನಾದ್ರೂ ತಿಳ್ಕೊಳ್ರಿ. ಇಂಗ್ಲಿಷ್ ಮಾತಾಡಿದ್ರೆ ನೋಡುವಂತ ನಾವು ಭುವನೇಶ್ವರಿ ಪುತ್ರರು, ನಮ್ಗೆ ಕನ್ನಡನೇ ಬರೋದಮ್ಮ, ಇಂಗ್ಲಿಷ್ ಬರಲ್ಲ. The context is, if she had put full stop, it means all men. Put a question mark, you have to tell that one. ಸರ್, ನೀವು ಚಾನೆಲ್ ಲೈವ್ ಅಲ್ಲಿ ಇದೀರ ಅಂದ್ರೆ ಆದಷ್ಟು ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ ಸರ್. ಕನ್ನಡದಲ್ಲಿ ಇಲ್ಲ ಅವರು, ಬಟ್ ಯಾವ ಮನಸ್ಥಿತಿಯಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ಇದನ್ನ ಟ್ವೀಟ್ ಮಾಡಿದ್ರು ಗೊತ್ತಿಲ್ಲ. ಲಕ್ಷ್ಮಿ ಮೇಡಮ್ ಹೇಳಿ. ಏನು ಗೊತ್ತಾ ಮೇಡಮ್, ಈಗ ಅವ್ರಿಗೇನು ನೋವಾಗಿರುತ್ತೆ ಪರ್ಸ್ನಲಿ ಆಗಿ, ಬಟ್ ಎಲ್ಲರೂ ಗಂಡಸರು ಅಂತ ಹೇಳಿರೋದು ಅದೊಂದು ತಪ್ಪಿದೆ. ನಾವು ಅವ್ರ ಪರವಾಗಿ ಕ್ಷಮೆ ಕೇಳ್ತೀವಿ. ಎಲ್ಲ ಗಂಡಸರು, ನಮ್ಮ ಏನು ಕರ್ನಾಟಕದ ಗಂಡಸರಿದ್ದಾರೆ ಅವರೆಲ್ಲರಿಗೂ ನಾವು ನಮ್ಮ ಅಣ್ಣ ತಮ್ಮದಿರ್ತಾರೇನೆ. ರಮ್ಯರು ನಾವು ಒಂದು ಹೋರಾಟಗಾತೆಯಾಗಿ ಒಂದು ಹೆಣ್ಮಗು, ಏನೋ ನಾವು ಅವ್ರನ್ನ ಬೆಳೆಸಿರೋದು ನಮ್ಮ ಕರ್ನಾಟಕ. ಹಂಗಾಗಿ ಈ ಮಾತಲ್ಲಿ ಒಂದು ಕ್ಷಮೆ ಇರಲಿ ಅಂತ ನಾನು ರಾಜು ಸರ್ ಹತ್ರ ಇರ್ಬೋದು, ನಮ್ಮ ಸ್ಟೇಟಲ್ಲಿ ಯಾರಿಗೇ ಒಂದು ಮನಸ್ಸಲ್ಲಿ ನೋವಾಗಿದ್ರು ರಮ್ಯವ್ರ ಪರವಾಗಿ ನಾವು ಕ್ಷಮೆ ಕೇಳ್ತೀವಿ. ನಾವು ಹೆಣ್ಮಕ್ಳ ಬಗ್ಗೆ ಹೋರಾಟ ಮಾಡಿದ್ರು ಎಲ್ಲ ಸರಿ ಅಂತ ವಯಸ್ಸೈಸ್ಕೊಳ್ಳಲ್ಲ, ನಾವು ಒಪ್ಕೊಳ್ಳಲ್ಲ. ಏಕೆಂದ್ರೆ ಕೆಲವೊಂದು ಟೈಮಲ್ಲಿ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಕೂಡ ಸರಿಯಾಗಿ ಇದಾರೆ ಅಂತ ಹೇಳಲ್ಲ, ಎಲ್ಲರೂ ಪರ್ಫೆಕ್ಟ್ ಆಗಿದ್ದಾರೆ ಹೇಳಿ.
ಒಳ್ಳೆ ಪ್ರಶ್ನೆ. ಎಲ್ಲರೂ ಮೊನ್ನೆ ಒಬ್ಬ ಮಾಧ್ಯಮದಲ್ಲೇ ಪ್ರಸ್ತಾರವಾದ ಒಂದು ಗಂಡನನ್ನೇ ಏನು ಸುಪಾರಿ ಕೊಟ್ಟು ಸಾಯಿಸಿರ್ತಾರೆ. ಇವ್ರಿಗೆ ನಾನು ಕೇಳ್ತೀನಿ, ಈಗ ಇವ್ರೇನು ಟ್ವೀಟ್ ಮಾಡಿದಾರಲ್ಲ, ಹಾಗಿದ್ರೆ ಆ ಪೋಸ್ಟ್ ನ ಉಲ್ಲೇಖಿಸಿ ಎಲ್ಲಾ ಹೆಣ್ಮಕ್ಳು ಹೀಗೆ ಅಂತ ಒಂದು ಪೋಸ್ಟ್ ಹಾಕಿ ನೋಡಿ, ಆಗತ್ತಾ ನಿಮ್ ಕೈಲಿ? ಹೌದು ಮೇಡಮ್, ಅವ್ರು ಮಾತಾಡಿರೋ ತಪ್ಪಾಗಿದೆ. ರಾಜು ಸರ್, ಸಮಾನತೆ 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 ಅಂತ ಮಾತನಾಡೋ ಹೆಣ್ಣು ಮಕ್ಕಳ ಮಧ್ಯೆ ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಮತ್ತಷ್ಟು ಸಮಾಜ ದಿಕ್ಕು ತಪ್ಪೋ ಕೆಲಸಗಳು ಆಗ್ಬಿಡುತ್ತಾ ಅಂತ. ಇವತ್ತು ಏನೊಂದು ಟ್ವೀಟ್ ಆದ್ಮೇಲೆ ಸಮಾಜದ ದೃಷ್ಟಿನೂ ಬದಲಾಗಿದೆ. ಮತ್ತೆ ಇವತ್ತೇನು ಒಂದು ಪುರುಷ ಪ್ರಧಾನ ಸಮಾಜ ಇರ್ಬೋದು ಹೇಳಿದ್ರು ಮೇಡಮ್ ಅವ್ರೀಗ ಹಳೇದು, ಅದೆಲ್ಲ ಹೋಗಿ ಒಂದು ಗಂಡು ಹೆಣ್ಣಿಗೆ ತಾಳಿ ಕಟ್ಟುವಾಗ ಹಿಂದಿನ ಸಂಪ್ರದಾಯ ಹೇಳ್ತಿತ್ತು ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಟು ಅಂತ. ಅದರ ಉದ್ದೇಶ ಏನಾಗಿರುತ್ತೆ, ಏನೇ ಜೀವನದಲ್ಲಿ ಕಷ್ಟ ಸುಖ ನೋವುಗಳು ಬಂದರೂ ಕೂಡ ಒಂದು ಗಂಡಿನ ಮುಂದೆ ತಲೆ ಬಾಗದಾಗ ಇಬ್ಬರಲ್ಲೂ ಒಂದು ಸಾಮರಸ್ಯ ಮೂಡುತ್ತೆ. ಆ ಉದ್ದೇಶಕ್ಕಾಗಿ ಮಾಡಿರೋದು. ಹಂಗ ಅಂದ್ಬಿಟ್ಟು ನೀನು ಗಂಡಸಿನ ಮುಂದೆ ನೀನು ತಲೆ ಬಾಗುವ ಅನ್ನೋ ಕಾರಣ ಅಲ್ಲ ಸರ್. ಅವಾಗ ಹೆಣ್ಮಕ್ಳು ಗಂಡಸ್ರಿಗೆ ತಲೆ ಬಾಗ್ತಾ ಇದ್ರು, ಡಿವೋರ್ಸ್ ಇರ್ಲಿಲ್ಲ, ಸಂಸಾರಗಳು ಹಾಳಾಗ್ತಿರ್ಲಿಲ್ಲ. ಇವಾಗ ಏನಾದ್ರೆ ಗಂಡಸ್ಗಿಂತ ಜಾಸ್ತಿ ಹೆಣ್ಮಕ್ಳೆ ತಲೆ ಎತ್ತಿ ನಡೀತಾ ಇದೆ. ಯಾರು ನೋಡಿ ಎಲ್ಲಾ ಕಡೆ ಡಿವೋರ್ಸ್ ಗಳೇ ಜಾಸ್ತಿ. ಯಾವ ಕೋರ್ಟ್ ಹತ್ರ ಹೋದ್ರೆ ಹೆಣ್ಮಕ್ಳುಗಳೇ ಜಾಸ್ತಿ. ಸಂಪ್ರದಾಯ ಪ್ರಕಾರ ಆ ತರ ತಲೆ ಬಾಗು ಅಂದ್ರೆ ನೀನು ಆ ಗಂಡಸ್ ಮುಂದೆ ತಲೆ ಬಾಗ್ಬೇಡ ಅಂತಲ್ಲ. ಈ ತರ ಆ ಒಂದು ಸಂಪ್ರದಾಯ ಬೆಳೆದು ಬಂದಿರೋದು ನಮ್ಮಲ್ಲಿ. ಇಂಥ ಒಂದು ಸಂಸ್ಕೃತಿಯಲ್ಲಿ ನಾವು ಬದುಕೋವಾಗ ನೀವು ಒಂದು ಪುರುಷರನ್ನ ಒಂದು ನಾಯಿಗೆ ಒಂದು ಗೌರವ ಸ್ಥಾನ ನೀಡೋಣ, ಇಲ್ಲ ಅಂತ ಹೇಳಿದ್ರೆ ನಾನು ಕೂಡ ಪ್ರಾಣಿ ಪ್ರಿಯನೇ. ಆದ್ರೆ ನಿಮ್ಮ ಓಲೈಕೆ ಏನಿದೆ ಇವತ್ತು, ಒಂದು ಪುರುಷರನ್ನ ನಾಯಿಗೆ ಹೋಲಿಕೆ ಮಾಡಿ ಅವರು ಎಲ್ಲಿ ರಸ್ತೆನಲ್ಲಿ ಹೋಗುವಾಗ ಯಾರನ್ನ ರೇಪ್ ಮಾಡ್ತಾರೋ ಗೊತ್ತಿಲ್ಲ, ಯಾರನ್ನ ಕೊಲೆ ಮಾಡ್ತಾರೋ ಗೊತ್ತಿಲ್ಲ, ಇಂತಹ ಒಂದು ಮನಸ್ಥಿತಿ ನೀವು ಇಟ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಮ ಒಂದು ನಾವು ಹೇಳೋದು ಬೇಡ, ಏನಾಗಿದೆ ನಿಮ್ಮ ಒಂದು ಪುರುಷರ ದೃಷ್ಟಿನಲ್ಲಿ ನಿಮ್ಗೆ ಏನು ಅನ್ಯಾಯ ಆಗಿದೆ, ಪ್ರಥಮವಾಗಿ ಅದನ್ನ ನೀವು ಬಹಿರಂಗವಾಗಿ ಈ ಮಾಧ್ಯಮದ ಮುಖಾಂತರನೇ ಆಚೆಗೆ ತನ್ನಿ. ಏನಾದರೂ ನಿಮ್ಮ ಪುರುಷರಿಂದ ಅನ್ಯಾಯ ಆಗಿತ್ತಾ, ಇಲ್ಲಿ ನಿಮ್ಮಿಂದ ಕೂಡ ಎಲ್ಲರೂ ಕೂಡ ನಿಮಗೆ ನ್ಯಾಯ ದೊರಕಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಕೂಡ ಬರ್ತೀವಿ, ಭಾಗಿಯಾಗ್ತೀವಿ, ನಿಮ್ಮ ನ್ಯಾಯವನ್ನು ಕೊಡಿಸ್ತೀವಿ. ಆದರೆ ಒಂದು ಬೇರೆ ದೃಷ್ಟಿ ಇಟ್ಕೊಂಡು ನೀವು ಎಲ್ಲ ಪುರುಷರನ್ನ ಈ ರೀತಿ ಒಂದು ಅವಹೇಳನೆ ಮಾಡಿರೋ ಪರಿಸ್ಥಿತಿನಲ್ಲಿ ಮುಂದಿನ ದಿನಗಳಲ್ಲಿ ತಾವು ತುಂಬಾ ಪರಿಣಾಮಕಾರಿಯಾದಂಥ ಒಂದು ವಿರೋಧವನ್ನು ಎದುರಿಸಬೇಕಾಗ್ತದೆ. ಅದನ್ನು ನೀವು ಮನೆಗೊಳ್ಬೇಕು. ಇವತ್ತು ಸಮಾಜ ಒಂದು ಬೇರೆ ದೃಷ್ಟಿನಲ್ಲಿ ನಿಮ್ಮಿಂದ ಹೋಗೋದು ಬೇಡ. ಮೊನ್ನೆ ಹೇಳಿದ್ರಿ, ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನಾನು ಅದ್ರ ಜೊತೆ ನಿಲ್ತೀನಿ. ನಿಮ್ದೇ ಟ್ವೀಟ್ ಯಾರೋ ಒಂದು ನಿಮ್ಮ ಕಿಡಿಗೇಡಿಗಳು ನೀವು ಮಾಡಿದಾಗ ನಾವು ಅದನ್ನು ವಿರೋಧಿಸ್ತೀವಿ. ಅವ್ರು ಮಾಡಿರೋ ಪುರುಷರೇ ಅವ್ರ ಕಿಡಿಗೇಡಿಗಳನ್ನ ನಾವು ಕೂಡ ಗಲ್ಲಿಗೇರಿಸಿ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಒಂದು ಹೆಣ್ಣಿಗೆ ಆ ರೀತಿಯ ಒಂದು ಸ್ಥಾನವನ್ನ, ಮಾತೃ ಸ್ಥಾನವನ್ನ ನಾವು ನೀಡಿರ್ತೀವಿ. ಭಾರತ ಮಾತನೇ ನಮ್ಮ ತಾಯಿ ಅಂತ ನಾವು ಕರೆಯುವಾಗ ಆ ಪೂಜಿಸ್ತಕ್ಕಂಥ ಒಂದು ಹೆಣ್ಣನ್ನ ನಾವು ಯಾವ ರೀತಿ ಗೌರವಯುತವಾಗಿ ನಾವು ಕಾಪಾಡ್ಕೊಳ್ಬೇಕು, ಅದು ನಮ್ಮ ಒಂದು ಈ ಸಂಸ್ಕೃತಿಯ ಒಂದು ಭಾಗ. ಹಾಗಿರುವಾಗ ನೀವು ಪುರುಷರನ್ನ ಕೂಡ ಅದೇ ರೀತಿ ನಾವು ಕಾಣಬೇಕಲ್ವಾ. ಯಾವತ್ತು ನೀವು ನಾಯಿಗೆ ಒಂದು ಪುರುಷರನ್ನ ಹೋಲಿಕೆ ಮಾಡಿದಿರಿ, ನೀವು ಬಹಿರಂಗವಾಗಿ ಇದೇ ಮಾಧ್ಯಮಕ್ಕೆ ಬನ್ನಿ, ಇದೇ ಗ್ಯಾರಂಟಿ ನ್ಯೂಸ್ಗೆ ಬನ್ನಿ, ಇಲ್ಲಿ ಕುಳಿತಿರ್ತಕ್ಕಂಥ ನಾವೇ ನಿಮ್ಮ ಮುಂದೆ ಕೂರಿಸ್ಕೊಳ್ತೀವಿ. ಎಕ್ಸಾಕ್ಟ್ಲಿ ನೀವು ಹೇಳಿದ ಒಂದು ಮಾತು ಸರಿಯಾಗಿದೆ. ನಿಮಗೆ ಏನಾದ್ರೂ ಸಮಸ್ಯೆಗಳಾಗಿದ್ರೆ ಪುರುಷರಿಂದ ಯಾರಿಂದ ಆಗಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಳ್ಳಿ. ನಿಮ್ಗೆ ಅನ್ಯಾಯ ಆಗಿದ್ರೆ ಪುರುಷರಾಗಿ ನಾವು ನಿಮ್ ಜೊತೆಗಿರ್ತೀವಿ, ಮಾಧ್ಯಮವು ಕೂಡ ನಿಮ್ ಜೊತೆಗಿರುತ್ತೆ, ನಾವೆಲ್ಲರೂ ಕೂಡ ನಿಮ್ ಜೊತೆಗಿರ್ತೀವಿ. ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು, ಏನ್ ಅನ್ಯಾಯ ಆಗಿದೆ, ಏನ್ ಸಮಸ್ಯೆ ಆಗಿದೆ ಅಂತ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಾಗರತ್ನ ಅವರೇ ನಮಸ್ತೆ. ಹೇಳ್ತಾ ಇದ್ರಿ ರಾಜು ಸರ್, ಏನೋ ಹೇಳ್ತಾ ಇದ್ರಿ ನೀವು ಮಾತಾಡುವಾಗ, ಹೇಳಿ ಸರ್. ಇವತ್ತು ಇವ್ರಿಗೆ ಉಲ್ಲೇಖ ಮಾಡ್ತಾ ಇದೀವಲ್ಲ, ಇವ್ರಿಗೆ ಇನ್ನೂ ಏನೂ ಅರ್ಥನೇ ಆಗಿಲ್ಲ. ಮೋಸ್ಟ್ಲಿ ಅವ್ರಿಗೆ ಈ ಟ್ವೀಟ್ ಮಾಡತಕ್ಕಂಥ ಏನು ಒಂದು ಇದೆಯಲ್ಲ ಮಾಹಿತಿ, ಅದನ್ನೇ ಇವ್ರು ತಪ್ಪಾಗಿ ಅರ್ಥೈಸ್ಕೊಂಬಂದ್ರು, ಅಥವಾ ಇವರು ಪುರುಷರು ವಿರೋಧವಾಗಿ ಇಲ್ಲಿ ಕೂತಿದ್ರು ಗೊತ್ತಿಲ್ಲ. ಆಗ್ಲಿ ಮೇಡಮ್, ಇದು ನಾವು ಅವರು ಈಗ ಈ ಕಾಲರ್ ಕೂಡ ಹೇಳಿದ್ರು, ಪಕ್ಕದಲ್ಲಿ ದಿವ್ಯಾ ಮೇಡಮ್ ಇದ್ದಾರೆ, ದಯಮಾಡಿ ಏನೋ ಒಂದು ತಾವು ಆಮೇಲೆ ನೋಡಿ ಮೇಡಮ್ ಅವರ, ದಯಮಾಡಿ ನಿಮಗೆ ಒಂದು ಪುಣ್ಯ ಬರುತ್ತೆ. ಏನೋ ಒಂದು ಇವರು ಮನಸ್ಥಿತಿ ಬದಲಾದ್ರೆ ಸಾಕು. ಯಾಕಂದ್ರೆ ಯಾರು ಪರ ವಿರೋಧ ಬೇಡ, ಈಗ ಮನಸ್ಥಿತಿ ಬದಲಾಗಬೇಕು. ಯಾರ ಮೇಲೆ ಏನು ತಪ್ಪಾದಾಗ ಯಾರು ಖಂಡಿಸ್ಬೇಕು ಅನ್ನೋದು ಇವ್ರ ಮನವರಿಕೆ ಆದ್ರೆ ಸಾಕು. ಆಮೇಲೆ ಮೇಡಮ್ ಅವರೇ, ಇವತ್ತು ಏನು ಇವು ಮಾಧ್ಯಮಕ್ಕೆ ನೋಡಿ, ಎಷ್ಟೋ ಜನ ಕಾಲರ್ಗಳು ಕರೆ ಮಾಡಿದಾಗ ಹೇಳ್ತಾ ಇರೋದು ಒಂದೇ ಪ್ರಶ್ನೆ, ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಒಬ್ಬರು ಕೂಡ ಅವ್ರ ಪರವಾಗಿ ಮಾತನಾಡಿಲ್ಲ. ಇಲ್ಲಿ ನಮ್ಮ ಪಕ್ಕ ಕೊಡ್ತಿರ್ತಕ್ಕಂಥ ಒಬ್ಬರು ಮಹಾನ್ ವ್ಯಕ್ತಿ ಮಾತ್ರ ಅವ್ರ ಪರವಾಗಿ ಮಾತಾಡಿದ್ದಾರೆ. ಅವ್ರ ಮುಂದಿನ ದಿನಗಳಲ್ಲಿ ಪರ ವಿರೋಧದ ಚರ್ಚೆ ವೈಯಕ್ತಿಕ ನಿರ್ಧಾರಗಳು, ಬಟ್ ಒಬ್ಬ ಪುರುಷರಾಗಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಬಹಳ ಆಶ್ಚರ್ಯ ಅನಿಸ್ತು ಅಷ್ಟೇ. ಯಾರೊಬ್ರು ಹೆಣ್ಮಗಳು ಸಮರ್ಥನೆ ಮಾಡ್ಕೊಂಡಿದ್ರೆ ಇಷ್ಟ ಅನಿಸ್ತಾ ಇರ್ಲಿಲ್ಲ. ಅವ್ರ ಅಭಿಪ್ರಾಯನೂ ಹಂಗೆ ಇರ್ಬೋದು ಬಿಡಪ್ಪ, ಏನೋ ಒಂದು ಪರಿಣಾಮ ಬೀರಿರ್ಬಹುದು ಅವ್ರ ಲೈಫಲ್ಲಿ ಅವರಿಂದ ಅಂತ ನಾವು ಅನ್ಕೊಳ್ತಿದ್ವಿ. ಒಬ್ಬ ಪುರುಷರಾಗಿ ಸಮರ್ಥನೆ ಮಾಡ್ಕೊಂಡಿದ್ದಕ್ಕೆ ಬಹಳ ಆಶ್ಚರ್ಯ ಅನಿಸ್ತು. ಆಮೇಲೆ ಅವರು ಮಂಡ್ಯದ ಹೆಣ್ಮಗಳು, ಈಗ ಪಾಪ ಕರೆ ಮಾಡಿದಾಗ ನಾನು ಕೂಡ ಮಂಡ್ಯದಲ್ಲಿ ರೈತ ಕೂಡ ಹೌದು. ಅಂತ ಮಂಡ್ಯ ಅಂದ್ರೆ ಇಡೀ ಇಂಡಿಯಾನೇ ತಿರುಗಿ ನೋಡ್ತಕ್ಕಂಥ ಅಂತಹ ಒಂದು ಒಳ್ಳೆಯ ಪ್ರದೇಶ ಅದು. ಅಂತ ನಾಡಿನಲ್ಲಿ ನಾನು ಹುಟ್ಟಿರ್ತಕ್ಕಂಥ ಒಂದು ಇದ್ರಲ್ಲಿ ಸಂಸ್ಕೃತಿನಲ್ಲಿ ಇವತ್ತು ನಾನು ಯಾವ ರೀತಿ ನಡ್ಕೋಬೇಕು, ಒಂದು ಪೋಸ್ಟ್ ನೀವು ಹೇಳಿದಾಗೆ ಏನ್ ಬೇಕಾದ್ರು ಮಾಡುತ್ತೆ. ಸೆಲೆಬ್ರಿಟೀಸ್ ಒಂದು ಪೋಸ್ಟ್ ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡೋಗುತ್ತೆ. ಆಮೇಲೆ ಹೆಣ್ಣು
ನಾರಿ ಮುನಿದರೆ ಮಾರಿ. ಇಂತಹ ಒಂದು ಸಂದರ್ಭಗಳಿರುವಾಗ ನಾವು ಯಾವ ರೀತಿ ಒಂದು ಯಾರನ್ನೇ ಆಗಲಿ ಪ್ರಚೋದನೆಗೆ ಒಳಪಡಿಸಬಾರ್ದು. ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತೇನು ತಪ್ಪು ಮಾಡಿಬಿಟ್ಟಿದ್ದೀರಿ, ತಪ್ಪು ಮಾಡಿದ್ಮೇಲೆ ಅದನ್ನ ನೀವು ಯಾವ ರೀತಿ ಸಮರ್ಥಿಸ್ಕೊಳ್ತೀರೋ ಗೊತ್ತಿಲ್ಲ. ಎಲ್ಲರ ಏನು ಪುರುಷರು ನೀವು ಬಂದು ಈ ಮಾಧ್ಯಮದ ಮುಖಾಂತರ ತಾವು ಈ ಒಂದು ಕ್ಷಮೆಯಾಪಣೆ ಮಾಡಿದ್ರೆ ಮಾತ್ರ ಈ ಒಂದು ಅಂದ್ರೆ ಪುರುಷರು ಯಾವ ರೀತಿ ಇದನ್ನು ಮುಂದಕ್ಕೆ ತಗೊಂಡೋಗ್ತಾರೋ ಗೊತ್ತಿಲ್ಲ. ಮುಂದೆ ಈಗಾಗಲೇ ಕಾಲೇಜುಗಳಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಯಾಕಂದ್ರೆ ಟೀಸ್ ನಡೆಯೋದೇ ಕಾಲೇಜುಗಳಲ್ಲಿ. ಈಗಾಗಲೇ ಒಂದೇ ಒಂದು ಪಾಪ ಹೆಣ್ಣು ಮಗಳು ಒಂದು ಹುಡುಗನಿಗೆ ಏನಾದರೂ ನೀನು ರೇಪಿಸ್ಟ್ ಆಗಿ ಅಂದ್ಬಿಟ್ರೆ ಮುಗ್ದೋಯ್ತು, ಅಲ್ಲಿ ಅವರು ಯಾವ ರೀತಿ ಏನೇನು ಹಾಕ್ಬಿಡ್ತದೋ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇರುವಾಗ ಎಚ್ಚೆತ್ಕೊಂಡು ದಯಮಾಡಿ ರಮ್ಯಾ ಮೇಡಮ್ ಅವರೇ, ನೀವು ನೋಡ್ತಾ ಇದ್ರೆ ಅಥವಾ ನೋಡದೆ ಇಲ್ದಿದ್ರೆ ಯಾರ ಹತ್ರ ಆದ್ರೂ ಕ್ಲಿಪ್ ತರಿಸ್ಕೊಳ್ಳಿ, ಈ ಒಂದು ಗ್ಯಾರಂಟಿ ನ್ಯೂಸ್ದು ದಯಮಾಡಿ ಎಚ್ಚೆತ್ಕೊಂಡು ಈ ಕೂಡಲೇ ನೀವು ಕ್ಷಮಾಪಣೆಯನ್ನ ಮಾಡಬೇಕು. ಇಲ್ಲಾಂದ್ರೆ ಈ ಒಂದು ಅಭಿಯಾನದ ಮೂಲಕ ಈ ಒಂದು ಹೋರಾಟ ನಾವು ಕೂಡ